ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ, ಟೈಮ್ ಬಂದು ಆಗಲೇ 9 ಗಂಟೆ ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಇನ್ನೂ ಬೆಳಿಗ್ಗೆ 6 ಗಂಟೆ ಏನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಬಿಸಿಲು ಬಿದ್ದಿಲ್ಲ. ರಾತ್ರಿ ಎಲ್ಲ ಮಳೆ ಗಾಳಿ ತುಂಬಾ ಇದ್ದಿದ್ದರಿಂದ ಬಿಸಿಲು ಕೂಡ ಬಿದ್ದಿಲ್ಲ. ಎಷ್ಟೊತ್ತಾದರೂ ಒಂಥರ ಮೋಡ ಕವಿದ ವಾತಾವರಣ ಅಂತಾರಲ್ಲ, ಆ ರೀತಿಯಾಗಿದೆ. ಇನ್ನೂ ಟೈಮ್ ಆಗೇ ಇಲ್ವೇನೋ, 6 ಗಂಟೆನೋ 6:15 6:15 ಇರ್ಬೋದೇನೋ ಟೈಮು ಅನ್ನೋ ರೀತಿ ಇದೆ. ನಾನು ಕೂಡ ಈಗ ಬಾಗಿಲಿಗೆ ನೀರು ಹಾಕ್ತಾಯಿದ್ದೀನಿ. ಟೈಮ್ ಆಗಲೇ 9 ಗಂಟೆ ಆಗಿದೆ. ಏನು ಇಷ್ಟೊತ್ತಿಗೆ ಬಾಗಿಲಿಗೆ ನೀರು ಹಾಕ್ತಿದ್ದಾರಲ್ಲ ಅಂತೇಳಿ ಅನ್ಕೋತೀರ. ರಾತ್ರಿ ಮಳೆ ಗಾಳಿ ಎಲ್ಲ ಚೆನ್ನಾಗಿ ಬಂದಿದ್ದರಿಂದ ಕರೆಂಟ್ ಇರಲಿಲ್ಲ. ಸಿಂಟ್ಯಾಕ್ಸಲ್ಲಿ ನೀರು ಖಾಲಿ ಆಗಿಬಿಟ್ಟಿದೆ. ಸಿಂಟ್ಯಾಕ್ಸಿಗೆ ನೀರು ಲೋಡ್ ಮಾಡೋಣ ಅಂದರೆ ಕರೆಂಟ್ ಇಲ್ಲ. ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಈಗ ಕರೆಂಟ್ ಬಂದಿದ್ದಕ್ಕೆ ಈಗ ಎಲ್ಲ ಪೋರ್ಟಿಕೋ ಎಲ್ಲ ತೊಳೆದು ಬಾಗಿಲಿಗೆಲ್ಲ ರಂಗೋಲಿ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕಿದ್ದಾಯಿತು. ಈಗ ತುಳಸಿ ಕಟ್ಟೆ ಹತ್ರ ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಬಿಡಿಸ್ಕೊಂಡು ಇನ್ನು ಕೆಲಸ ಶುರು ಮಾಡಬೇಕು. ಶನಿವಾರ ಇವತ್ತು. ನನಗಂತೂ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ದೊಡ್ಡ ಚಿಂತೆ ಆಗೋಗ್ಬಿಟ್ಟಿತ್ತು. ನೀರು ಬೇರೆ ಇಲ್ಲ, ಏನಪ್ಪ ಮಾಡೋದು? ನೀರಾದರೂ ಇದ್ದರೆ ಏನಾದರೂ ಕೆಲಸ ಮಾಡ್ಕೊಬೋದು. ನೀರಿಲ್ಲ ಅಂತ ಹೇಳಿದ್ರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ತಿಂಡಿ ಒಂದು ಮಾಡ್ಕೊಂಡು ತಿನ್ಬೋದು ಅಷ್ಟೇ, ಬಿಟ್ಟರೆ ಬಾಕಿ ಕೆಲಸಗಳಿಗೆಲ್ಲ ನೀರು ಇರಲೇಬೇಕಲ್ವ. ಹಾಗಾಗಿ ಅದಕ್ಕೋಸ್ಕರನೇ ಸುಮ್ಮನೆ ಕೂತ್ಕೊಂಡಿದ್ದೆ. ಬಾರಿ ಕಸ ಎಲ್ಲ ಗುಡ್ಸಾಯಿತು, ಹೂವು ಎಲ್ಲ ಕುಯ್ದಿಟ್ಟೆ, ಬೇರೆ ಕೆಲಸಗಳು ಏನೇನು ಮಾಡ್ಕೊಬೇಕೋ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಬಾಗಿಲಿಗೆ ನೀರು ಹಾಕಿಲ್ಲ, ಆದರೆ ನೆಲ ಮನೆಯೆಲ್ಲ ಒರೆಸೋಕ್ಕಾಗಿಲ್ಲ. ಯಪ್ಪ ದೇವರೇ, ನೀರು ಬರುತ್ತೋ ಇಲ್ವೋ, ಕರೆಂಟ್ ಬರುತ್ತೋ ಇಲ್ವೋ ಅನ್ನಂಗೆ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಹೆಂಗೋ 9 ಗಂಟೆ ಅಷ್ಟೊತ್ತಿಗೆ ಕರೆಂಟ್ ಬಂತು. ಈಗ ಬಾಗಿಲೆಲ್ಲ ತೊಳ್ಕೊಂಡು ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಬಿಡಿಸಿ ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹಾಗೆ ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸುಮಾರು ಒಂದು 8-10 ದಿನಗಳೇ ಆಯಿತು ಅಂತ ಕಾಣುತ್ತೆ ನಾನು ಲಾಗ್ ಹಾಕ್ದೇಲೆ. ಹಾಗೇ ಒಂದೆರಡು ರೆಸಿಪಿಗಳು ಹಾಗೆ ಶಾರ್ಟ್ಸ್ ಒಂದೆರಡು ಶೇರ್ ಮಾಡ್ಕೊಂಡಿದ್ದೆ, ಅಷ್ಟು ಬಿಟ್ಟರೆ ಯಾವುದೇ ರೀತಿ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡೋದು ಮತ್ತು ಹಾಗೆ ಮತ್ತೆ ಸ್ಟಾಪ್ ಆಗಿಬಿಡೋದು, ಕಂಟಿನ್ಯೂಸ್ ಇರ್ತಾನೆ ಇರಲಿಲ್ಲ. ಮತ್ತು ಇನ್ನೇನು ಅರ್ಧ ಬರ್ಧ ಮಾಡಿರೋ ಲಾಗ್ಗಳು ಹಾಕೋದು ಅಂತೇಳ್ಬಿಟ್ಟು ಮತ್ತು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡೋದು, ಈ ರೀತಿಯೇ ಆಗ್ತಾಯಿತ್ತು. ಲಾಗ್ ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ಮದುವೆಗಳು ಅದು ಇದು ಫಂಕ್ಷನ್ಸ್ಗಳು ಜಾಸ್ತಿ ಇದ್ದಿದ್ದರಿಂದ, ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಇದ್ದಿದ್ದರಿಂದ ಯಾವುದೇ ರೀತಿ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಇನ್ಮೇಲೆ ಆದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ಈಗ ತಿಂಡಿ ಮಾಡೋಣ ಅಂತೇಳಿ ಬಂದೆ. ತಿಂಡಿ ಇವತ್ತು ಟೊಮೆಟೊ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಟೊಮೆಟೊ ರೈಸ್ ಬಾತ್ ಮಾಡ್ತೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೋತಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಯಾಕಂದರೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊತೀನಿ. ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆಲ್ಲ ಹಾಕ್ತೀವಲ್ವ, ಅದೇ ರೀತಿಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೋತಿದ್ದೀನಿ. ಹಸಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಸೇರಿಸ್ಕೊಳ್ಬಾರ್ದು. ಇದಕ್ಕೆ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡು, ಈ ತಿಳಿ ಸಾರಿಗೆಲ್ಲ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೊಂಡು ಅದನ್ನು ಪ್ಯೂರಿ ಮಾಡ್ಕೊಬೇಕು. ಟೊಮೆಟೊನ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷಗಳ ಕಾಲ ಫ್ರೈ ಆದಮೇಲೆ ಈಗ ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಫುಲ್ ಎಲ್ಲ ಗಟ್ಟಿಯಾಗಿ ಗೊಜ್ಜು ರೆಡಿ ಆಗುತ್ತೆ ನಮಗೆ ಟೊಮೆಟೊ ರೈಸಿಗೆ. ನೋಡಿ, ಈ ರೀತಿಯಾಗಿದೆ. ಈಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ, ಸಿಂಪಲ್ ಆ್ಯಂಡ್ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಿತ್ರಾನ್ನ ಎಲ್ಲ ತಿನ್ನೋದಿಲ್ಲ ಅಲ್ವಾ ಕೆಲವೊಂದು ಸಾರಿ ಮಕ್ಕಳುಗಳು, ಆವಾಗ ಈ ರೀತಿ ಟೊಮೆಟೊ ರೈಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅಚ್ಕಾರದ ಪುಡಿ, ಧನಿಯಾ ಪುಡಿ ಇಲ್ಲ ಅಂತ ಹೇಳಿದರೆ ನೀವು ಹುಳಿಸಾರು ಪುಡಿನೇ 1 ಸ್ಪೂನಷ್ಟು ಸೇರಿಸ್ಕೊಂಡ್ರು ಅದು ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಗೊಜ್ಜು ಈ ರೀತಿಯಾಗಿ ರೆಡಿ ಆಯಿತು. ಈಗ ಇದಕ್ಕೆ ಬಿಸಿ ಬಿಸಿಯಾಗಿ ಉದುರುದುರಾಗಿರೋ ಅನ್ನನ ಸೇರಿಸ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ತುಂಬಾ ಸೂಪರಾಗಿರೋ ಟೊಮೆಟೊ ರೈಸ್ ರೆಡಿ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಆಫೀಸಿಗೆ ಹೋಗೋರಿಗೆ ಕೂಡ ಲಂಚ್ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ಉದುರುದುರಾಗಿರೋ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ.
ಟೊಮೆಟೊ ಬೇಯಿಸ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಮೂಲಿಯಾಗಿ ಹಸಿ ಟೊಮೆಟೊ ಹಾಕ್ಬಿಟ್ಟು ಚಿತ್ರಾನ್ನ ಎಲ್ಲ ಮಾಡ್ಕೋತೀವಿ, ಟೊಮೆಟೊ ಚಿತ್ರಾನ್ನ ಎಲ್ಲ. ಈ ಥರ ಟೊಮೆಟೊ ಬೇಯಿಸ್ಬಿಟ್ಟು ಒಂದು ಸರಿ ಪ್ಯೂರಿ ಮಾಡಿಕೊಂಡು ಈ ಥರ ಒಂದು ಸರಿ ಟ್ರೈ ಮಾಡಿ ಟೊಮೆಟೊ ರೈಸನ್ನು, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿ ಇದಾಗಿತ್ತು. ಟೊಮೆಟೊ ರೈಸ್ ಮಾಡಿಕೊಂಡೆ. ಶನಿವಾರ ಇವತ್ತು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಕರೆಂಟ್ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗಿಬಿಡ್ತು. ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು. ತಿಂಡಿ ಮಾಡೋ ಅಷ್ಟೊತ್ತಿಗೆ ಆಗಲೇ 10:30 ಆಗೋಗ್ಬಿಡ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ಬಂದು ರೈಸಿಗೆ ಇಟ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ, ತಿಂಡಿ ತಿನ್ನೋ ಅಷ್ಟೊತ್ತಿಗೆ 10:30 ಆಗೋಗ್ಬಿಡ್ತು. ಆಮೇಲೆ ನಾನು ನೆಲ ಎಲ್ಲ ಒರೆಸ್ಕೊಡ್ತೀನಿ, ನೀನು ಹೋಗಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊ ಅಂತೇಳಿ ಹೇಳಿದೆ ಮಾರ್ನಿಂಗ್ಗೆ. ಸರಿ ಅಂತೇಳ್ಬಿಟ್ಟು ಅವಳು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದಾಳೆ. ನಾನು ಹೂವು ಎಲ್ಲ ಕುಯ್ದು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹೇಗೂ ಟೈಮ್ ಆಗಿದೆಯಲ್ಲ ಅಂತೇಳ್ಬಿಟ್ಟು ನಾನು ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು ನನಗೆ. ಅದಕ್ಕೆ ಮಳೆ ಬೇರೆ ಜಾಸ್ತಿ ಇತ್ತಲ್ವ, ಅದಕ್ಕೆ ಹುರಿದ ಅವರೆಕಾಳು ಹುಳಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ಮುಳುಗಾಯಿ ಇತ್ತು, ಹುರಿದ್ಬಿಟ್ಟು ಅವರೆಕಾಳು ಹಾಕಿ ಹುಳಿ ಮಾಡಿದ್ದೀನಿ. ಹಾಗೆ ರೈಸ್ ಕೂಡ ಮಾಡಿದ್ದೀನಿ. ರೆಸಿಪಿ ಏನು ಶೇರ್ ಮಾಡೋಕ್ಕೋಗಲಿಲ್ಲ, ಯಾಕಂದರೆ ತುಂಬಾ ಕೆಲಸ ಇದ್ದಿದ್ದರಿಂದ ಬೇಗ ಬೇಗ ಕೆಲಸ ಆದರೆ ಸಾಕಪ್ಪ ಅಂತ ಹೇಳಿ ಅನ್ನಿಸ್ತಾಯಿತ್ತು. ಮತ್ತು ಸಂಜೆ ಮೇಲೆ ಮಳೆ ಹಿಡ್ಕೊಂಬಿಡ್ತು ಅಂತ ಹೇಳಿದ್ರೆ ಮತ್ತೆ ಕೆಲಸ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ, ಚಳಿ ಚಳಿ ಆದಂಗೆ ಆಗ್ತಾ ಇರುತ್ತೆ ಅಂತೇಳ್ಬಿಟ್ಟು ರೈಸ್ ಮಾಡಿಬಿಟ್ಟು ಹಾಗೆ ಅನ್ನ ಮಾಡಿದ್ದೀನಿ. ಇಲ್ಲಿ ಹಾಲು ಹಾಕ್ಬಿಟ್ಟು ಗಟ್ಟಿ ಅವಲಕ್ಕಿನ ಒಂದು 2 ಸರಿ ವಾಶ್ ಮಾಡಿಬಿಟ್ಟು ಹಾಲು ಹಾಕ್ಬಿಟ್ಟು ನೆನೆಸಿಟ್ಟಿದ್ದಾಳೆ ಮಾನ್ಯನೇ. ಇಲ್ಲಿ ಹಾಗೆ ಈ ಕವರು ಹಾಗೆ ಕಾಯಿ ತುರಮಣೆ ಎಲ್ಲ ತೊಳೆದು ವಾಶ್ ಮಾಡಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಮಾನ್ಯ ಅವಲಕ್ಕಿ ಪ್ರಸಾದ ಮಾಡ್ತೀನಿ ಅಂತೇಳಿ ಹೇಳಿದ್ಲು. ಕಾಯಿ ಕೂಡ ಎಲ್ಲ ಸುಲಿದು ಮನೆಯವರು ಕಾಯೆಲ್ಲ ಒಡೆದು ಕೊಟ್ಟಿದ್ದರು, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಇವಳು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ರಂಗೋಲಿ ಎಲ್ಲ ಹಾಕ್ಕೊಂಡು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾಳೆ. ಪೂಜೆ ಎಲ್ಲ ಮಾಡಿದ್ಲು, ಪ್ರಸಾದ ಕೂಡ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾಳೆ. ಶನಿವಾರ ಇವತ್ತು ಪೂಜೆ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗಲೇ 1:30 2 ಗಂಟೆನೋ ಆಗೋಗ್ಬಿಟ್ಟಿತ್ತು. ಊಟದ ಟೈಮೇ ಆಗಿತ್ತು ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಕೆಲಸ ಮುಗೀತು. ಊಟ ಎಲ್ಲ ಮಾಡಿ ಮಾನ್ಯಂದೆ ಇವತ್ತು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ. ಯಾಕಂದರೆ ಅವಳು ಹಣೆ ಮೇಲೆ ನಾಮ ನೋಡ್ತಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ಅಂತ ಹೇಳಿ. ಚಳಿಗೆ ಆಗ್ತಾಯಿದೆ ಫ್ರೆಂಡ್ಸ್. ಒಂಥರ ಥಂಡಿ ವಾತಾವರಣ. ಮಳೆ ಬಂದಿದೆ ರಾತ್ರಿ. 1-2 ದಿನ ಮಳೆ ಬಂದಿರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು, ಮಳೆ ಇತ್ತು, ಸ್ವಲ್ಪ ಕಡಿಮೆ ಇತ್ತು. ರಾತ್ರಿ ಅಂತೂ ಮಳೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ. ಹಾಗಾಗಿ ಬೆಳಿಗ್ಗೆಯಿಂದ ಒಂಥರ ವಾತಾವರಣನೇ ಥಂಡಿ, ಒಂಥರ ಈ ಆಷಾಢ ಟೈಮಲ್ಲೆಲ್ಲ ಚಳಿ ಆದಂಗೆ ಆಗ್ತಿರುತ್ತಲ್ಲ, ಆ ಥರ ಆಗ್ತಿದೆ. ಊಟ ಎಲ್ಲ ಆಯಿತು. ಮಧ್ಯಾಹ್ನದ ಕೆಲಸ ಎಲ್ಲ ಮುಗಿದಿದೆ. ಈಗ ಏನೂ ಕೆಲಸ ಇಲ್ಲ, ಹಾಗಾಗಿ ಆರಾಮಾಗಿ ಕೂತಿದ್ದೀವಿ. ವಾರ ಪೂಜೆ ಎಲ್ಲದು ಮುಗೀತು. ಹಾಗಾಗಿ ನಾನು ಮಾನ್ಯ ಇಬ್ಬರು ಆರಾಮಾಗಿ ಕೂತ್ಕೊಂಡು ಏನು ಹೇಳ್ತಿದ್ದಾಳೆ ಕೇಳ್ರಿ. ಏನು ಹೇಳ್ತಿದ್ಲು ಗೊತ್ತಾ, ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ಆನ್ ಮಾಡಿದ ತಕ್ಷಣ ಮಾತಿನ ವರ್ಷನೇ ಚೇಂಜ್ ಆಗೋಗ್ಬಿಡ್ತು. ಏನು ಅಂತ ಹೇಳಿ ಕೇಳಿದ್ರೆ, ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಥಂಡಿ ವಾತಾವರಣ, ಈ ಟೈಮಲ್ಲಿ ಸ್ಕೂಲ್ ಇಲ್ಲ, ಏನಾದ್ರು ಗರ್ಗರಿಯ ಕರ್ಕೊಂಡು ತಿಂದು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಳ್ಬೇಕು, ಸ್ಕೂಲ್ ಇರಬಾರ್ದು ಅಂತ ಅವಳದು. ಸ್ಕೂಲ್ ಇನ್ನೇನು ಶುರು ಆಗಿಬಿಡುತ್ತಲ್ಲ, ಹೆಂಗೆ ಸ್ಕೂಲಿಗೆ ಹೋಗೋದು ಅನ್ನೋದೇ ಈಗ ದೊಡ್ಡ ಚಿಂತೆ ಆಗಿರೋದು ಮೇಡಮ್ ಅವರಿಗೆ. ಸ್ಕೂಲಿಗೆ ಹೆಂಗೆ ಹೋಗೋದಮ್ಮ, ಅಯ್ಯೋ ಸ್ಕೂಲ್ ಸ್ಟಾರ್ಟ್ ಆಗೇ ಬಿಡುತ್ತೆ ಅಂತೇಳಿ ಹೇಳ್ತೀಯಾಳೆ. ಎಲ್ಲರಿಗೂ ಅಷ್ಟೇ ಅಲ್ವಾ, ನಾವು ಸಣ್ಣವರಿದ್ದಾಗ ಅದೇ ಥರನೇ. ಸ್ಕೂಲಿಗೆ 1-2 ದಿನ 3 ದಿನ ರಜೆ ಕೊಟ್ಟರು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗೋಕ್ಕೆ ಸೋಮಾರಿತನ. ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಮನೇಲಿರೋಕ್ಕೆ ಬೇಜಾರು ಅಂತಾರಲ್ಲ, ಆ ಥರ ಆಗುತ್ತೆ. 2 ತಿಂಗಳು ರಜೆ ಇತ್ತು. ಈಗ ಇನ್ನೂ 2 ತಿಂಗಳು ಕಂಪ್ಲೀಟ್ ಆಗಿಲ್ಲ. 2 ತಿಂಗಳು ರಜೆ ಆಗುತ್ತಲ್ವ ಟೋಟಲಾಗಿ. ಸಮ್ಮರ್ ಡೇಸ್ ಅಂತ ಹೇಳಿದ್ರೆ 2 ತಿಂಗಳು ಆಗುತ್ತೆ. ಹಾಗಾಗಿ ಮುಗಿಸ್ಕೊಂಡು ಬರೀ ಹೋಮ್ವರ್ಕೇ ಮಾಡಿರೋದಂತೆ ಸರಿ, ಸಮ್ಮರ್ ಡೇಸ್ ಅಂತಲೇ ಅನಿಸ್ಲಿಲ್ವಂತೆ. ಅದಕ್ಕೆ ಹಾಗಂತ ಹೇಳಿ ಹೇಳ್ತಾ ಕೂತ್ಕೊಂಡಿದ್ದಾಳೆ. ಇನ್ನೇನು ಇನ್ನೊಂದು 2-3 ದಿನದಲ್ಲಿ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ಸ್ಕೂಲು. ಸೋಮವಾರನೋ ಯಾವಾಗಂತ ಗೊತ್ತಿಲ್ಲ, ಇನ್ನು ಮೆಸೇಜ್ ಹಾಕಿಲ್ಲ ಯಾವಾಗಂತ ಹೇಳೋರಿಗೆ. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈಗಲಿಂದನೇ ಅವ್ಳಿಗೆ ಚಿಂತೆ, ಅಯ್ಯೋ ಸ್ಕೂಲಿಗೆ ಹೋಗ್ಬೇಕಾ, ಹೆಂಗೆ ಹೋಗೋದು ಏನು ಅಂತ ಹೇಳ್ಬಿಟ್ಟು ನೋಡ್ಬೇಕು ಏನು ಮಾಡ್ತಾಳೆ ಅಂತೇಳಿ. ನನಗಂತೂ ಖುಷಿ ಆಗ್ತಿದೆ ಫ್ರೆಂಡ್ಸ್, ಸ್ಕೂಲ್ ಶುರು ಆಯ್ತಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಹಂಗಂದಿದ ತಕ್ಷಣ ನಾನು ಮಾತಾಡ್ಸಲ್ಲ ಅಂತೇಳಿ ಹೇಳೋದು. ಮಾತಾಡಿಸ್ಲಿಲ್ದಂಗೆ ಸರಿ ಹಂಗಾರೆ ಮಾತಾಡಿಸ್ಬೇಡ ಅಂತೇಳಿ ನಾನು ಸುಮ್ಮನೆ ಇರ್ತೀನ. ಅವಾಗ ಮೆಲ್ಲಗೆ ಬರ್ತಾಳೆ, ಆಮ ಅಂತ ಮಾತಾಡಿಸ್ತಾ.
ಸಂಜೆ ಅಂತೂ ತುಂಬಾ ಒಂಥರ ಥಂಡಿ ಗಾಳಿ ಆಗ್ತಾಯಿತ್ತು. ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತೇಳಿ ಅನ್ನಿಸ್ತಾಯಿತ್ತು. ಹಾಗಾಗಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತೇಳಿ ಅಂದ್ಕೊಂಡೆ. ಮಾನ್ಯ ಅದಕ್ಕೆ ಏನಂದ್ಲು, ಅಮ್ಮ ನಾನೇ ಮಾಡ್ತೀನಿ ಇವತ್ತು, ಡಾಲ್ಗೋನ ಮಾಡಿಕೊಡ್ತೀನಿ ನಿಮಗೆ ಅಂತೇಳ್ಬಿಟ್ಟು ಅವಳೇ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಳು. ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಮಾಡಿದ್ಲು. ಕ್ರೀಮಿಯಾಗಿ ತುಂಬಾ ಚೆನ್ನಾಗಿತ್ತು. ಆದರೆ ಈ ಕ್ರೀಮೆಲ್ಲ ಹಾಕ್ಬಿಟ್ಟಿದ ತಕ್ಷಣ ಕಾಫಿ ಒಂದು ಸ್ವಲ್ಪ ತಣ್ಣಗಾದಾಗ ಆಗಿಬಿಡುತ್ತೆ. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದ್ದರಿಂದ ತುಂಬಾ ಖುಷಿಯಾಗಿ ಆ ಥಂಡಿ ವಾತಾವರಣಕ್ಕೆ ಒಳ್ಳೆ ಕಾಫಿ ಮಾಡಿಕೊಟ್ಲು ಮಗಳು ಅಂತೇಳ್ಬಿಟ್ಟು ಖುಷಿಯಾಗಿ ಕುಡ್ದಿದ್ದಾಯಿತು. ಈ ರೀತಿಯಾಗಿತ್ತು ಶನಿವಾರ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಸ್ಪೆಷಲ್ ಅಂತ ಹೇಳಿ ಮಾರ್ನಿಂಗೆ ತುಂಬ ದಿನದಿಂದ ಚಿಕನ್ ತಿನ್ನೋಂಗೆ ಆಗ್ತಿತ್ತಂತೆ. ಮಟನ್ನೇ ತರ್ತಾ ಇದ್ದಿದ್ದರಿಂದ ಮಟನ್ನು ಅಂತ ಹೇಳ್ಕೊಂಡು ಬೇಜಾರು ಮಾಡ್ತಿದ್ಲು. ಅವಳಿಗೆ ಮಟನ್ ಅಂದರೆ ಸ್ವಲ್ಪ ಅಷ್ಟು ಇಷ್ಟ ಆಗೋಲ್ಲ, ತಿಂತಾಳೆ, ಅಷ್ಟು ಇಷ್ಟ ಆಗೋಲ್ಲ. ಚಿಕನ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಚಿಕನ್ ಪಲಾವು, ಚಿಕನ್ ಗ್ರೇವಿ ಮಾಡಿಬಿಟ್ಟು ಮೊಟ್ಟೆ ಬೇಯಿಸಿದ್ದೀನಿ ಬೆಳಗ್ಗೆ ಟಿಫನ್ಗೆ. ಈಗ ತಿಂಡಿ ತಿಂದ್ಕೊಂಡು ಸ್ವಲ್ಪ ಭದ್ರಾವತಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಸೋಮವಾರ ಮಾರ್ನಿಂಗ್ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಅವಳಿಗೆ ವೈಟ್ ಸ್ಕರ್ಟು ಇದೆಲ್ಲ ತೊಗೊಂಡು ಬರಬೇಕು. ಅವಳು ತಿಂಡಿ ಹೇಳಿ ಮನೆಯವರು ಎಲ್ಲೋ ಕೆಲಸ ಇದೆ ಅಂತ ಸ್ವಲ್ಪ ಹೊರಗೆ ಹೋಗಿದ್ದಾರೆ. ಬಂದಮೇಲೆ ತಿಂಡಿ ತಿಂದ್ಕೊಂಡು ಭದ್ರಾವತಿಗೆ ಹೋಗೋಣ ಅಂತ ಹೇಳಿದ್ದೀವಿ. ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ ಏನು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ತುಂಬ ದಿನ ಆಯಿತು. ಅದು ಇದು ಕೆಲಸ ಅಂತ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ವೀಡಿಯೋಗಳು ಸರಿಯಾಗಿ ಟೈಮಿಗೆ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ, ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ನೋಡೋಣ, ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ ಇವತ್ತು ಯಾವ ಥರ ಇರುತ್ತೆ ಇವತ್ತಿನ ದಿನ ಏನು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ಭಾನುವಾರದ ಬಾಡೂಟ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂಥ ಚಿಕನ್ ಪಲಾವ್, ಹಾಗೆ ಚಿಕನ್ ಗ್ರೇವಿ, ಹಾಗೆ ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಭಾನುವಾರದ ಸ್ಪೆಷಲ್ ಇದೇ ಈ ಸರಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಅಂದ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಭದ್ರಾವತಿಗೆ ಹೋದ್ವಿ. ಭದ್ರಾವತಿಗೆ ಹೋಗಿ ಮಾರ್ನಿಂಗ್ ಸ್ವಲ್ಪ ವೈಟ್ ಸ್ಕರ್ಟು ಇದೆಲ್ಲ ತರೋದಿತ್ತು, ಅದೆಲ್ಲ ತಂದುಬಿಟ್ಟು ವಿಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ಮನೆಗೆ ನೆಂಟರು ಬಂದಿದ್ದರಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.